ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ವಿನ್ಯಾಸ. ಪದ್ಯ ಭಾಗ 5 ಹೇಮಂತ್, ಬರೆದಿರುವ SV ಪರಮೇಶ್ವರ್ ಭಟ್. 9ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ವಿನ್ಯಾಸ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಕ್ವಶನ್ ಪೇಪರ್ ವಿತ್ ಆನ್ಸರ್. ಕೆಳಗಿನಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಹ ಸಂಬಂಧ ಪದವನ್ನು ಬರೆಯಿರಿ. ಪ್ರಶ್ನೆ 1, ಸಿಂಗರ್, ಸಿಂಗರ್, ಸಿಂಗಾರ, ಮರುತ, ಮಾರುತ. ಎರಡನೇದು ಪ್ರಶ್ನೆ ಮೌನ, ಮಾತು, ಜಡ, ಚೇತನ. 3 ಪ್ರಶ್ನೆ ಬನ, ವನ, ಮೊಗ, ಮುಖ. ಪ್ರಶ್ನೆ 4 ಚಿಗುರೆಲೆ, ಲೋಪಸಂಧಿ, ತಲೆವಾಗು, ಆದೇಶ ಸಂಧಿ. ಪ್ರಶ್ನೆ 5 ಸುಯ್ಯನೆ, ಅನುಕರಣವಯ, ಬೇಗನೆ, ಸಮಾನಾರ್ಥಕ, ಸಾಮಾನ್ಯ ಅರ್ಥಕ ಅವಯ. ಪ್ರಶ್ನೆ 6 ಗಂಧ, ಪರಿಮಳ, ಜವನಿಕೆ, ಮುಖದ ಪರದೆ. ಪ್ರಶ್ನೆ 7 ವರುತ, ತೇರು, ಮರುತ, ಗಾಳಿ. ಪ್ರಶ್ನೆ 8 ನನ್ನಳಿಸು, ದುರುಕ್ತಿ, ಕೆನೆಮಸುರು, ಜೋಡು ನುಡಿ. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 9 ಹೇಮಂತ ರಾಜನು ಈಳಿಗೆ ಬಂದಾಗ ಮರಳು ಹೇಗಿರುತ್ತದೆ? ಹೇಮಂತ ರಾಜನು ಇಳಿಗೆ ಬಂದಾಗ ಮರಗಳು ಹೇಗಿರುತ್ತವೆ? ಉತ್ತರ ಹೇಮಂತ ರಾಜನು ಇಳಿಗೆ ಬಂದಾಗ ವೃಕ್ಷಗಳು ಎಲೆಗಳನ್ನು ಉದುರಿಸಿ ಬೋಳಾಗಿ ನಿಲ್ಲುತ್ತವೆ. ಪ್ರಶ್ನೆ 10 ಮಂಜು ಮುಸುಕನ್ನು ಒದ್ದು ಮಲಗಿರುವವರು ಯಾರು? ಉತ್ತರ ಮಂಜು ಮುಸುಕವನ್ನು ಒದ್ದು ಮಲಗಿರುವುದು ಹೊಲಗದ್ದೆಗಳು. ಪ್ರಶ್ನೆ 11 ಕಾನನದ ಹಕ್ಕಿ ಏನು ಮಾಡುತ್ತಿದೆ? ಉತ್ತರ ಕಾನನದ ಹಕ್ಕಿ ಕಣ್ಣೀರು ಸುರಿಸುತ್ತಿದೆ. ಪ್ರಶ್ನೆ 12 ಎತ್ತಲು ಕಾಣುತ್ತಿರುವ ದೃಶ್ಯ ಯಾವುದು? ಉತ್ತರ ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಚಳಿ, ಹಿಮಮಂಜು, ಜಡತ್ವ ಹಾಗೂ ನಿರಸ ವಾತಾವರಣ ತುಂಬಿರುತ್ತದೆ. ಪ್ರಶ್ನೆ 13 ಹೇಮಂತ್ ಋತುವಿನಲ್ಲಿ ತುಂಗೆಯ ತೊರೆ ಹೇಗೆ ಹರಿಯುತ್ತಿದೆ? ಉತ್ತರ ಹೇಮಂತ್ ಋತುವಿನಲ್ಲಿ ತುಂಗೆಯ ತೊರೆ ನಡುಗುತ್ತಾ ಹಿಮದಿಂದ ಮೈನೆದು ಹರಿಯುತ್ತಿದೆ. ಪ್ರಶ್ನೆ 14 ಯಾವುದಕ್ಕೆ ತಲೆ ಬಾಗಬೇಕೆಂದು ಕವಿ ಹೇಳುತ್ತಾರೆ? ಉತ್ತರ ಹೇಮಂತ ಆಳ್ವಿಕೆಯ ಕಠಿಣ ಶಾಸನಕ್ಕೆ ತಲೆಗೆ ಬಾಗಬೇಕೆಂದು ಕವಿ ಹೇಳುತ್ತಾರೆ. ಪ್ರಶ್ನೆ 15 ಜೀವಿಗಳ ಧರ್ಮ ಯಾವುದು? ಉತ್ತರ ಸಂಸ್ಕಾರವನ್ನು ಪಡೆಯುವುದೇ ಜೀವಿಗಳ ಧರ್ಮ. ಈ ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 16 6 ಋತುಗಳ ಹೆಸರುಗಳನ್ನು ಹೆಸರಿಸಿ. ಉತ್ತರ ವಸಂತ ಋತು, ಗ್ರೀಷ್ಮ ಋತು, ವರ್ಷ ಋತು, ಶರದ್ ಋತು, ಹೇಮಂತ ಋತು, ಶಿಶಿರ ಋತು. ಪ್ರಶ್ನೆ 17 ಹೇಮಂತನು ಬಂದಿಳಿದಾಗ ಲೋಕದ ಪರಿಸ್ಥಿತಿ ಹೇಗಿದೆ? ಉತ್ತರ ಹೇಮಂತ್ ಬಂದಾಗ ಗಿಡಗಳಲ್ಲಿ ಹೂವಿಲ್ಲ, ಹಸುರು ಇಲ್ಲ, ಮರಗಳಲ್ಲಿ ಚಿಗುರುಗಳಲ್ಲಿಲ್ಲ, ದುಂಬಿಗಳಲ್ಲಿ ಧ್ವನಿಯಿಲ್ಲ, ಹಕ್ಕಿಗಳ ಹಾಡಿಲ್ಲ, ಸುವಾಸನೆ ತರುವ ಗಾಳಿಯೂ ಇಲ್ಲ. ಪ್ರಶ್ನೆ 18 ಹೊಲಗದ್ದೆಗಳು ಮತ್ತು ನದಿಯ ಮೇಲೆ ಹೇಮಂತನ ಪ್ರಭಾವವೇನು? ಉತ್ತರ ಹೊಲಗದ್ದೆಗಳ ಮೇಲೆಲ್ಲ ಹೇಮಂತನು ಮಂಜು ಮುಸುಕನ್ನು ಹಾಸಿರುತ್ತಾನೆ. ಹೇಮಂತ ಋತುವಿನಲ್ಲಿ ನದಿಗಳು ಮೆಲ್ಲನೆ ಹರಿಯುತ್ತಿರುತ್ತವೆ. ಪ್ರಶ್ನೆ 19 ಹೇಮಂತನ ಕಠಿಣ ಶಾಸನವನ್ನು ಹೇಗೆ ಸ್ವೀಕರಿಸಬೇಕು? ಉತ್ತರ ಹೇಮಂತನ ಕಠಿಣ ಶಾಸನಕ್ಕೆ ತಲೆಬಾಗುವುದೇ
ಸೃಷ್ಟಿಯ ತನ್ನನ್ನು ಉಳಿಸಿಕೊಳ್ಳುವ ಒಳ ಮರ್ಮ ಋತುಗಳಿಗೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ತನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳುವುದೇ ಪ್ರಕೃತಿಯ ಸಹಜ ಧರ್ಮ. ಪ್ರಶ್ನೆ 20. ಹೇಮಂತ್ ಋತುವಿನಲ್ಲಿ ಮರಗಳ ಸ್ಥಿತಿ ಹೇಗಿರುತ್ತದೆ? ಉತ್ತರ: ಹೇಮಂತ್ ಋತುವಿನ ಆಗಮನವಾದಾಗ ಪ್ರಕೃತಿಯು ಮೈ ಮುದುರಿ ಕೂರುತ್ತದೆ. ಮರಗಳು ಹಣ್ಣೆಲೆಗಳನ್ನು ಉದುರಿಸಿಕೊಂಡು ಬೋಳಾಗಿ ನಿಲ್ಲುತ್ತವೆ. ಕಾಡಿನ ಪಕ್ಷಿಗಳು ಕಣ್ಣೀರು ಸುರಿಸುತ್ತವೆ. ತಂಪಾದ ಗಾಳಿ ಹಿಮದ ಸೊನೆಗೆ ಸಿಲುಕಿದ ಮಾನವ ಜೀವಸರ ಸಿಕ್ಕಂತೆ ಹೊಯ್ದೊಡುತ್ತದೆ. ಈ ಕೆಳಗಿನ ಸಾಹಿತ್ಯ, ಸ್ಥಳ, ಕಾಲ, ಕೃತಿ, ಬಿರುದುಗಳನ್ನು ಪ್ರಶಸ್ತಿ ಆಯ್ಕೆ ಬರೆಯಿರಿ. ಸಂದರ್ಭ ಸಾರಾಂಶವನ್ನು ವಿವರಿಸಿ. 22. ಸುವೇಕೆಲ್ಲರ ಸುಸುತ್ತಿವೆ ನಿನ್ನ ಹಳಿದು. ಆಯ್ಕೆ ಈ ವಾಕ್ಯವನ್ನು ಎಸ್.ಟಿ. ಪರಮೇಶ್ವರ್ ಭಟ್ ಅವರು ಬರೆದಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ್ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಹೇಮಂತ್ ಋತುವಿನ ಆಗಮನವಾದಾಗ ಮರಗಳು ಹಣ್ಣೆಲೆಗಳನ್ನು ಉದುರಿಸಿಕೊಂಡು ಬೋಳಾಗಿ ನಿಂತಿರುತ್ತವೆ. ಮರಗಳನ್ನೇರಿ ಆಡಲು ಬರುವ ಕಾನದ ಪಕ್ಷಿಗಳು ಕಣ್ಣೀರು ಸುರಿಸುತ್ತವೆ ಎನ್ನುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಾಗಿದೆ. ಇಲ್ಲಿ ಸಂದರ್ಭದ ಸಾರಾಂಶ: ಕಾನನದ ಹಕ್ಕಿಗಳ ಪರದಾಟವನ್ನು ಸ್ವಾರಸ್ಯಪೂರ್ಣವಾಗಿ ವಿವರಿಸಲಾಗಿದೆ. ಪ್ರಶ್ನೆ 23. ಸಂದರ್ಭ: ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ. ಉತ್ತರ: ಆಯ್ಕೆ ಈ ವಾಕ್ಯ ಪರಮೇಶ್ವರ್ ಭಟ್ ಅವರು ಬರೆದಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ್ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಹೇಮಂತ್ ಋತುವಿನ ಈ ಸಮಯದಲ್ಲಿ ತೀವ್ರವಾದ ಮಂಜು ಮುಸುಕು ಬೀಳುತ್ತಿರುವುದು, ಮರಗಿಡಗಳ ಎಲೆಗಳನ್ನು ಉದುರಿಸಿ ಬೋಳಾಗಿ ನಿಂತಿರುತ್ತವೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಇಲ್ಲಿ ಸಂದರ್ಭದ ಸಾರಾಂಶ ಅಂದರೆ ಹೇಮಂತ್ ಋತುವಿನಲ್ಲಿ ಪ್ರಕೃತಿ ಎಲ್ಲೆಡೆ ಜಡತ್ವ ತುಂಬಿರುವುದನ್ನು ಸ್ವಾರಸ್ಯಪೂರ್ಣವಾಗಿ ವಿವರಿಸಲಾಗಿದೆ. ಪ್ರಶ್ನೆ 24. ಸಂದರ್ಭ: ಎತ್ತ ಲೂಮ ನಡುಗುತೀಹ ನಿರವಾಲೋಹಕ. ಉತ್ತರ: ಆಯ್ಕೆ ಈ ವಾಕ್ಯ ಪರಮೇಶ್ವರ್ ಭಟ್ ಅವರು ಬರೆದಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ್ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಹೇಮಂತ್ ಆಗಮನವಾದಾಗ ಪ್ರಕೃತಿಯ ಮೈ ಮುದುರಿ ಕೂರುತ್ತದೆ. ಕೆಂಪಾದ ಚಿಗುರುಗಳನ್ನು ರಥಗಿಣಿಸಿ ಮರೆಯುತ್ತಾ ಗಿಡ ಮರಗಳ ಬಳ್ಳಿಗಳು ಮುಖದ ಕಾಂತಿ ಕಳೆದುಕೊಂಡು ಮನಸ್ಸು ನೊಂದು ಭಾಗ್ಯಹೀನರಂತೆ ಕಾಣುತ್ತಿವೆ. ಇಲ್ಲಿ ಸಂದರ್ಭ ಸಾರಾಂಶ: ಹೇಮಂತ್ ಋತುವಿನ ಕಾಲದಲ್ಲಿ ಪ್ರಕೃತಿಯಲ್ಲಿ ಆಗುವ ಬದಲಾವಣೆಗಳು ಸ್ವಾರಸ್ಯಪೂರ್ಣವಾಗಿ ವಿವರಿಸಲಾಗಿದೆ. ಪ್ರಶ್ನೆ 25. ಸಂದರ್ಭ: ಚಂಗುಡಿಯ ಸಿಂಗಾರದ ವರುತಗಳೆನಿಸಿ. ಉತ್ತರ: ಈ ವಾಕ್ಯವನ್ನು ಸಿ ಪರಮೇಶ್ವರ್ ಭಟ್ ಅವರು ಬರೆದಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ್ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಹೇಮಂತ್ ಋತುವಿನ ಕಠಿಣ ಶಾಸ್ತ್ರವನ್ನು ತಲೆಬಾಗಿಸಿ ಸ್ವೀಕರಿಸಬೇಕು. ಇದೇ ಸೃಷ್ಟಿ ತನ್ನನ್ನು ಉಳಿಸಿಕೊಳ್ಳುವ ಒಳ ಮರ್ಮ ಋತುಗಳಿಗೆ ತಕ್ಕಂತೆ ತನ್ನಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳುವುದು ಪ್ರಕೃತಿಯ ಸಹಜ ಧರ್ಮವಾಗಿದೆ. ಇಲ್ಲಿ ಸಂದರ್ಭದ ಸಾರಾಂಶ: ಪ್ರಕೃತಿಯ ಜಡವಾದಂತೆ ಕಂಡರೂ ಮತ್ತೆ ಹೊಸ ಋತು ಬಂದಾಗ ಅದು ಚಿಗುರು ಒಡೆದು ನಳನಳಿಸುವಂತೆ ಮನುಷ್ಯರು ಕೂಡ ಹೊಸ ಕಾಲಕ್ಕೆ ಹೊಸ ಬದಲಾವಣೆಗೆ ಒಳಗಾಗಬೇಕು ಎಂಬುದನ್ನು ಕವಿ ಸ್ವಾರಸ್ಯಪೂರ್ಣವಾಗಿ ವಿವರಿಸಿದ್ದಾರೆ. ಪ್ರಶ್ನೆ 26. ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳ ಮರ್ಮ. ಉತ್ತರ: ಪರಮೇಶ್ವರ ಭಟ್ ಅವರು 1914 ಚಿಕ್ಕಮಗಳೂರು ಜಿಲ್ಲೆ. ಪರಮೇಶ್ವರ್ ಭಟ್ ಬಗ್ಗೆ ಪರಿಚಯ. ಪರಮೇಶ್ವರ್ ಭಟ್ ಅವರು 1914 ಚಿಕ್ಕಮಗಳೂರು ಜಿಲ್ಲೆ ಸಿಂಗೇರಿಯಲ್ಲಿ ಜನಿಸಿದರು. ಇವರು ಬರೆದಿರುವ ಕೃತಿಗಳೆಂದರೆ ಇಂದ್ರಚಾಪ, ಹೊನ್ನೆ, ಉಪ್ಪು ಕಡಲು, ರಾಗಿಣಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಲಭಿಸಿರುವ ಪ್ರಶಸ್ತಿಗಳೆಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ. ಪದ್ಯಭಾವವನ್ನು ಪೂರ್ಣಗೊಳಿಸಿ. ಹೇಮಂತ ಋತುರಾಜ
ಮರುತನಿ ಇಲ್ಲ. ಹೇಮಂತ ರಾಜನೆಳೆಗೆ ಬಂದಿಳಿ ನಂದು ಹೂವಿಲ್ಲ, ಹಸುರಿಲ್ಲ, ಚಿಗುರೆಗಳಿಲ್ಲ, ತುಂಬಿಗಳಿಲ್ಲ, ದನಿಯಿಲ್ಲ, ಹಕ್ಕಿಗಳ ಹಾಡಿಲ್ಲ, ಮುಸುಕುದು ಗಂಧವು ತರುವ ಮರುತನಿಲ್ಲ. ಹೇಮಂತ ನಾಳೆಯ ಜೀವಗಳ ದರ. ಹೇಮಂತ ನಾಳೆಯ ಕಠಿಣ ಶಾಸನವಿಂತು ಅದಕ್ಕೆ ತಲೆವಾಗುವುದು ಸೃಷ್ಟಿಯೊಳಗೆ ಮರ್ಮ. ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯ ಸಂಸಾರದ ಪಡೆಯುವುದೇ ಜೀವಳಗಳ ಧರ್ಮ. 19 ಪ್ರಶ್ನೆ. ಹಣ್ಣಲೆಗಳ ಉದುರುತ್ತಿರ ಬರಲು ಮರಗಳನ್ನೇರಿ ಕಣ್ಣೀರು ಸುರಿಸುತ್ತಿದೆ ಕಾನದ ಹಕ್ಕಿ. ತಣ್ಣನೆ ಗಾಳಿಯಲ್ಲಿ ಹಿಮದೊಂದು ಸೊನೆಯಲ್ಲಿ ಮಿಣ್ಣನಿದೆ ಮಾನವನ ಜೀವ ಸೆರೆಸಿಕ್ಕಿ. ಇದು ಸಂದರ್ಭ. ಆಯ್ಕೆ ವಾಕ್ಯವನ್ನು SV ಪರಮೇಶ್ವರ್ ಭಟ್ ಅವರು ರಚಿಸಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆರಿಸಲಾಗಿದೆ. ಹೇಮಂತ್ ಕವಿತೆಯಲ್ಲಿ ಪರಮೇಶ್ವರ್ ಭಟ್ ಅವರು ಪ್ರಕೃತಿಯಲ್ಲಿ ಕಂಡುಬರುವ ದೃಶ್ಯಗಳನ್ನು ಮನಮುಟ್ಟುವಂತೆ ಸೆರೆಹಿಡಿದಿದ್ದಾರೆ. ಸಮಯದಲ್ಲಿ ಉತ್ತರಾರ್ಧಗೋಳಕ್ಕೆ ಚಳಿಗಾಲ, ಪ್ರಕೃತಿಯ ಸಮಯದಲ್ಲಿ ಮೈ ಮುದುರಿ ಕೂರುತ್ತದೆ. ಹೇಮಂತ್ ಋತುವಿನಲ್ಲಿ ಆ ಗಗನವಾದಾಗ ಪ್ರಕೃತಿ ಮುಂದೂರಿ ಕೂರುತ್ತದೆ. ಮರಗಳು ಹಣ್ಣೆಲೆಗಳನ್ನು ಉದುರಿಸಿಕೊಂಡು ಬೋಳಾಗಿ ನಿಲ್ಲುತ್ತವೆ. ಬರಡು ಗಾಳಿ ಮರಗಳನ್ನೇರಿ ಕಾನದ ಪಕ್ಷಿಯು ಬಹುಮುಖ ಪಟ್ಟು ಕಣ್ಣೀರು ಸುರಿಸುತ್ತವೆ. ಹಿಮಗಾಳಿ ಮಂಜು ತುಂಬಿರುತ್ತದೆ. ಹೇಮಂತ ನಾಳುವಿಕೆಯ ಕಠಿಣ ಶಾಸನಕ್ಕೆ ತಲೆಬಾಗುವುದ ಸೃಷ್ಟಿಯು ತನ್ನನ್ನು ಉಳಿಸಿಕೊಳ್ಳುವವರ ಒಳ ಮರ್ಮವಾಗಿದೆ. ಇಲ್ಲಿ ಮೌಲ್ಯ ಅಂದರೆ ಹೊಸ ಬದಲಾವಣೆಗಳಿಗೆ ಕಾಯಬೇಕು, ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕೆಂಬುದು ಮೌಲ್ಯಗಳ ತಿಳಿಸುತ್ತವೆ. 8-10 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 30. ಹೇಮಂತ್ ಋತುವಿನಲ್ಲಿ ಪ್ರಕೃತಿ ಹೇಗಿರುತ್ತದೆ ಎಂಬುದನ್ನು ವರ್ಣಿಸಿ. ಉತ್ತರ. ಹೇಮಂತ್ ಬಂದಿಳಿದಾಗ ಎಳೆಯಲ್ಲಿ ಹೂವಿಲ್ಲ, ಹಸುರು ಇಲ್ಲ, ಚಿಗುರುಗಳಿಲ್ಲ, ಹಕ್ಕಿಗಳ ಹಾಡಿಲ್ಲ, ದುಂಬಿಗಳ ದನಿಯಿಲ್ಲ, ಮುಸುಕು ಗಂಧದ ತರುವು ಮರುತನ್ನು ಇರಲಿಲ್ಲ. ಕೆಂಪಾದ ಚಿಗುರುಗಳಿಲ್ಲ, ಚಿಗುರುಗಳಲ್ಲೂ ರಥಗಳೆನಿಸಿ ಬೆಳೆಯುತ್ತಿರುವ ಗಿಡ ಬಳ್ಳಿಗಳು ಮೌನವಾಗಿ ಮುಖದ ಕಾಂತಿ ಕಳೆದುಕೊಂಡು ಮನಸ್ಸು ನೊಂದು ಭಾಗ್ಯಹೀನರಂತೆ ದೀನರಂತೆ ನಿಂತಿವೆ. ಹೊಲ ಗದ್ದೆಗಳ ಮೇಲೆ ಹೇಮಂತನು ಮಂಜು ಮುಸುಕನ್ನು ಹಸಿರುತ್ತಾನೆ. ಹೇಮಂತ್ ಋತುವಿನಲ್ಲಿ ನದಿಗಳು ಮೆಲ್ಲನೆ ಮೈನಡುಗುತ್ತಾ ಹರಿಯುತ್ತವೆ. ಪ್ರಕೃತಿ ಆ ಸಮಯದಲ್ಲಿ ಮೈದೂರಿ ಕೂರುತ್ತದೆ. ಹಿಮದ ಸೋನೆಗೆ ಮಾನವನ ಜೀವ ಸೆರೆ ಸಿಕ್ಕಂತೆ ಆಗುತ್ತದೆ. ಸೃಷ್ಟಿ ಕಠಿಣ ಶಾಸನದ ಮುಂದೆ ಪ್ರತಿಯೊಬ್ಬರೂ ತಲೆಬಾಗಬೇಕು. ಪ್ರತಿ ಕಾಲವು ವಸಂತ ಕಾಲವಾಗುವುದಿಲ್ಲ. ಪ್ರತಿಯೊಂದನ್ನು ನೈಸರ್ಗಿಕ ಎಂದು ಸ್ವೀಕರಿಸಬೇಕು ಎಂದು ಕವಿಯು ಮಾನವರಿಗೆ ಪ್ರಕೃತಿಯೊಂದು ಉತ್ತಮ ಸಂದೇಶವನ್ನು ನೀಡಿದ್ದಾರೆ. ಪ್ರಶ್ನೆ 31. ಹೇಮಂತ್ ಋತು ಪ್ರಕೃತಿಯಲ್ಲಿ ಅಗತ್ಯವೇ? ನಿಮ್ಮ ಮಾತುಗಳಲ್ಲಿ ವಿವರಿಸಿ. ಉತ್ತರ. ಹೇಮಂತ್ ಋತುವಿನಲ್ಲಿ ಪ್ರಕೃತಿ ಜಡತ್ವ ತುಂಬಿರುತ್ತದೆ. ಚಳಿ ಹಿಮಗಾಳಿಯಿಂದಾಗಿ ಪ್ರಕೃತಿಯು ಮೈ ಮುದುರಿ ಕುಳಿತಿರುತ್ತದೆ. ಏನನ್ನೂ ಮಾಡಲು ಆಸಕ್ತಿ ಇಲ್ಲ ಎಂಬಂತೆ ತೋರುತ್ತದೆ. ಹಕ್ಕಿಯು ಧ್ವನಿ ಎತ್ತಿ ಹಾಡುವುದಿಲ್ಲ. ಹೊಲಗದ್ದೆಗಳು ಮೈ ಮುದುರಿ ಕುಳಿತಿರುತ್ತದೆ. ಹಕ್ಕಿಯು ಕಣ್ಣೀರು ಸುರಿಸುತ್ತದೆ. ಗಿಡಗಳು ಬೋಳುಗಳಾಗಿ ನಿಂತಿರುತ್ತವೆ. ನದಿಗಳು ಮೈ ನಡಾಗಿ ಸುತ್ತ ಹರಿಯುತ್ತವೆ. ಪ್ರತಿ ಋತು ಪ್ರಕೃತಿಯಲ್ಲಿ ಅಗತ್ಯವಾಗಿದೆ. ಸದಾ ವಸಂತ ಋತುವೇ ಬೇಕೆಂದು ಬಯಸಬಾರದು. ಪ್ರಾಣಿಗಳಿಗೆ ಸರಿಯಾಗಿ ಆಹಾರ ಸಿಗುವುದಿಲ್ಲ. ಈ ಕವಿತೆಯನ್ನು ನಮ್ಮ ಜೀವನಗಳಿಗೆ ನಾವು ಅನ್ವಯಿಸಿಕೊಳ್ಳಬಹುದು. ಹೇಮಂತ ನಾಳುವೆಯ ಕಠಿಣ ಶಾಸನಕ್ಕೆ ತಲೆಬಾಗುವುದೇ ಸೃಷ್ಟಿಯ ಧರ್ಮ. ಒಂದು ರೀತಿಯಲ್ಲಿ ಸಂಸ್ಕಾರ ಪಡೆಯುವುದೇ ಜೀವಿಗಳ ಧರ್ಮ. ಕವಿ ಪರಮೇಶ್ವರ್ ಭಟ್ ಅವರು ವಿವರಿಸಿದ್ದಾರೆ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಉಳಿದ ವಿಡಿಯೋಗಳು ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನೋಡಿ ಆನಂದಿಸಿ. ಧನ್ಯವಾದಗಳು.